ನನ್ನ ಹೆಸರು ರಂಗನಾಥ್ ಆರ್ಎಸ್ ಅಂತ ಹೇಳ್ಬಿಟ್ಟು ನಾನು ಸ್ಥಳೀಯ ಅಭ್ಯರ್ಥಿ. ನಂದು ಮೂಲ ಬಂದ್ಬಿಟ್ಟು ಮಧುಗಿರಿ ಹತ್ರ ಡಿವಿಯಲ್ಲಿ ಅನ್ನೋ ಒಂದು ಕುಗ್ರಾಮದಿಂದ ಬರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ಏನು ಲೋಕಶಕ್ತಿ ಪಕ್ಷದಿಂದ ತುಮಕೂರು ಲೋಕಸಭಾ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದಿದ್ದೀನಿ. ಸೊ ಮೂಲ ಉದ್ದೇಶ ಏನು ಅಂತ ಅಂದ್ರೆ, ಈ ಒಂದು ಉದ್ದೇಶ ನಂದು ಏನು ನಿರುದ್ಯೋಗ ಅನ್ನುವ ತುಮಕೂರಿನಲ್ಲಿ ಏನು ತುಂಬಿ ತುಳುಕಾಡುತ್ತಾ ಇದೆ, ಅದನ್ನು ಹೋಗಲಾಡಿಸಲು ನಾನು ಈ ಒಂದು ಪಕ್ಷದಿಂದ ಗೆದ್ದು ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಣಕ್ಕಿಳಿತಾ ಇದ್ದೀನಿ. ಇದಕ್ಕಾಗಿ ನನ್ನಂತ ಒಬ್ಬ ಯುವ ನಾಯಕನನ್ನ ತುಮಕೂರು ಲೋಕಸಭಾ ಪ್ರತಿಯೊಬ್ಬ ಮತದಾರರು ಕೂಡ ಮತ ನೀಡಿ ನನ್ನನ್ನು ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ಎರಡು ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಸುಮಾರು ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಏನು 80-85 ಒಂದು ಶಾಲಾ ಕಾಲೇಜುಗಳು ಇದಾವೆ. ಅದರಿಂದ ಬರ್ತಕ್ಕಂಥ ಸುಮಾರು ವಿದ್ಯಾರ್ಥಿಗಳು ಏನು 9,000 10 ಸಾವಿರದ ಮೇಲೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇಂಥ ಒಂದು ವಿದ್ಯಾರ್ಥಿಗಳಿಗೆ ಇವತ್ತೊಂದು ಸೂಕ್ತವಾದ ಕೆಲಸ ಬೇಕು. ಆ ಕೆಲಸವನ್ನು ಕೊಡಲು ಯಾರು ಇಲ್ಲಿ ಮುಂದೆ ಬಂದಿಲ್ಲ, ಮತ್ತೆ ಸಲಹೆಗಳು ಇಲ್ಲ, ಅವ್ರಿಗೆ ಕೆಲವೊಂದು ಸೂಚನೆಗಳಿಲ್ಲ, ಅಂತ ಕೆಲವೊಂದು ಕೌಶಲ್ಯಗಳು ಕೂಡ ಇಲ್ಲ. ಅಂತ ವಿದ್ಯಾರ್ಥಿಗಳಿಗೆ ನಾವೇ ಮೋಟಿವೇಶನ್ ಮಾಡಿ ಕೌಶಲ್ಯ ಮತ್ತೆ ಅಭಿವೃದ್ಧಿ ಅವ್ರಿಗೆ ಬೇಕಾದಂತ ಎಲ್ಲ ಸ್ಕಿಲ್ಸ್ ಎಲ್ಲ ಕೊಟ್ಟು ನಾವೇ ಒಂದು ತರಬೇತಿ ಕೇಂದ್ರನೂ ಕೂಡ ನಾವು ತುಮಕೂರಿನಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ.